ಇವತ್ತು ನೈಟ್ ಸ್ಟೇ ಬಂದುಬಿಟ್ಟು ಟೆಂಪಲ್ ಎಂಟ್ರೆನ್ಸ್ ದೇವಸ್ಥಾನದ ಮುಂದೆಗಡೆನೇ ಇವತ್ತು ಹಾಲ್ಟು. ಆ್ಯಕ್ಚುಲಿ ಪೂಜಾರಿ ಹೀಗೆ ಹೋಗ್ತಾಯಿದ್ದು ಕೇಳಿದೆ, ಸೇಫ್ಟಿ ಇದೆಯಾ ಅಂತ, ಇಲ್ಲೇ ಹಾಲ್ಟ್ ಆಗ್ಬೋದಾ ಅಂತ ಎಲ್ಲ ಕೇಳಿದೆ. ಗುಡ್ ಮಾರ್ನಿಂಗ್ ಗೈಸ್. ಸೊ 5 ಗಂಟೆ ಆಯ್ತಾ ಬಂತು. ಆ್ಯಕ್ಚುಲಿ 4:15 ಸುಪ್ರಭಾತ ಹಾಕಿದ್ದಾರೆ. ಆ್ಯಂಡ್ ವೇಕಿಂಗ್ ಅಪ್ ಟು ಸುಪ್ರಭಾತಂ ಇಸ್ ಡಿಫ್ರೆಂಟ್ ವೈಬ್ಸ್, ಫೀಲ್ಸ್ ಲೈಕ್ ಹೋಮ್. ಆ್ಯಕ್ಚುಲಿ ನೈಟ್ ಎಷ್ಟೊಂದು ಗಾಡಿಗಳು ಬಂದು ನಿಂತ್ಕೊಂತು. ಜಯ ದುರ್ಗೆ ಜಯ ಜಯ ದುರ್ಗೆ ಜಯ ದುರ್ಗೆ. ಬುಜ್ಜಿಮ್ಮ ಇದಮ್ಮ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಬುಜ್ಜಿ ಸಿ ಇದು ಕಟ್ ಹಾಕಿದೆ, ನೀವು ಜಂಪ್ ಮಾಡ್ಬೇಡ. ಸೊ ಇವಾಗ ಪ್ಲ್ಯಾನು ಆಗಲೇ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಅದೆಲ್ಲ ಜಾಸ್ತಿ ಮಲಗಲೇ ಇಲ್ಲಪ್ಪ. ಸೊ ಇವಾಗ ಪ್ಲ್ಯಾನ್ ಏನಂತಂದರೆ, ಬೇಗ ಇಲ್ಲೇ ಸ್ನಾನದ ವ್ಯವಸ್ಥೆ ಇದೆ, ರೆಡಿಯಾಗಿ ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಐಲ್ ಕುಕ್ ಟುಡೇ. ಏನು ಮಾಡಲಿ ಅಡುಗೆ, ಏನು ಮಾಡಲಿ ಅಡುಗೆ ಅದು ಟೆನ್ಷನ್ಗಳು. ಊರು ಬಿಟ್ಟು ಊರು ಬಂದೂ ಅಡುಗೆ ಟೆನ್ಷನ್ ಹೋಗಲ್ಲ, ಏನು ಮಾಡಬೇಕು ಅಂತ. ಇದು ಹೆಂಗಸರದ್ದು ಪ್ರಾಬ್ಲಮ್ ಅನಿಸುತ್ತೆ. ಇಟ್ಸ್ ನೋ ಮ್ಯಾಟರ್ ವಾಟ್. ಸೊ ಅದು ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ನಂದ ಗೋವಿಂದ ಹೇ ಗಾಯ್ಸ್. ಸೊ ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಐ ಆಮ್ ವೇರಿಂಗ್ ಯೆಲ್ಲೋ. ಟುಡೇ ಇಸ್ ಥರ್ಸ್ಡೇ, ಸೊ ಅಗೇನ್ ಇಟ್ಸ್ ಅ ಸ್ಪೆಷಲ್ ಡೇ. ಸೊ ಹೋಗಿ ರೆಡಿ ಆಗಿಬಿಟ್ಟು ಈಗ ದೇವಿಯ ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್ ಮಾಡ್ತೇವೆ. ಓಕೆ ಗೈಸ್, ಸಿ ಯು. ಇಲ್ಲಿ ಚಂದ್ರ ಇದ್ದ, ಈಗ ಮರೆಯಾದ. ಸೊ ಇನ್ನೇನು ಸನ್ರೈಸ್ ಆಯಿತು. ಸೊ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಈಗ ಹೋಗೋಣ, ದೇವಿ ದರ್ಶನ ಪಡೆಯೋಣ. ನಾನೇ ಫಸ್ಟು ಹೋಗ್ತಾ ಇರೋದಂತ ಅನಿಸುತ್ತೆ. ಸೋ ಲಕ್ಕಿ. ಆ್ಯಕ್ಚುಲಿ ನಾನು ಇಷ್ಟು ದಿನ ಬೇರೆ ಬೇರೆ ಜಾಗದಲ್ಲಿ ಮೌಂಟೇನ್ಸಲ್ಲಿ ಇದ್ದೆ, ಅದು ಫೀಲ್ ಬೇರೆ. ಬಟ್ ಟೆಂಪಲಲ್ಲಿ ಪ್ರಿಮಿಸಿಸಲ್ಲಿ ಮಲ್ಕೊಂಡಿದ್ದು ಈ ಒಂದು ಅನುಭವ ಇದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇಟ್ಸ್ ರಿಯಲಿ ಡಿವೈನ್. ಆ್ಯಂಡ್ ನನಗೆ ಏನಂತ ಹೇಳೋದು, ನೀವು ಅಷ್ಟು ಪುಣ್ಯ ಪಡ್ಕೊಂಡು ಬಂದಿದ್ಲಷ್ಟೇ ನೀವು ಇಲ್ಲಿ ಉಳ್ಕೊಳ್ಳೋ ಅಂಥದ್ದು. ದೇವಿ ಅಪ್ಪಣೆ ಮಾಡಿ ಓಕೆ ಇಲ್ಲಿರು ಅಂತ ಬಿಡ್ತಾಳೆ. ಸೊ ಐ ಆಮ್ ರಿಯಲಿ ಲಕ್ಕಿ ಇನ್ ಟರ್ಮ್ಸ್ ಆಫ್ ದ್ಯಾಟ್. ಸೊ ಲೆಟ್ಸ್ ಗೋ ನೌ. ಸೊ ಲೋಕಲೈಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಅಂದರೆ ಅವರಿಗೆ ದೇವಿ ದರ್ಶನ ಫಸ್ಟ್ ನೋಡೋದಕ್ಕೆ. ಆಗಲೇ ಹೊರಟ್ರು, ನಾನೇ ಫಸ್ಟ್ ಅಲ್ಲ. ಸೊ ಯಾವಾಗಲೂ ಕ್ರೌಡಲ್ಲಿ ಇದ್ದಿದ್ದು ನೋಡಿದ್ದಲ್ವಾ, ಈಗ ನೋಡಿ ಹೇಗಿದೆ ವೈಬ್ಸ್. ಕೃಷ್ಣ ಗೋವಿಂದ ನಾರಾಯಣ. ಇದು ಕಾಪಿ ರೈಟ್ಸ್ ಬರುತ್ತೆ ಅನಿಸುತ್ತೆ, ವಾಯ್ಸ್ ಮ್ಯೂಟ್ ಮಾಡಬೇಕು.
ಗೈಸ್, ಇವಾಗ ದರ್ಶನ ಆಯಿತು. ಆ್ಯಕ್ಚುಲಿ ನಿನ್ನೆ ಮಾಡಿದ ದರ್ಶನಕ್ಕೂ ಇವತ್ತು ಬೆಳಗ್ಗೆ ಮಾಡಿದ ದರ್ಶನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಟ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಇತ್ತು ಇವತ್ತು. ಫಾರ್ ಮೈ ವ್ಯೂವರ್ಸ್, ನಾವು ಒಳಗಡೆ ಕ್ಯಾಮ್ರಾ ಅಲೋ ಇಲ್ವಲ್ಲ, ಎಲ್ಲ ದೇವಸ್ಥಾನದಲ್ಲೂ ಕ್ಯಾಮ್ರಾ ಅಲೋ ಇಲ್ಲ, ಅದು ಮಾಡಬಾರ್ದು ಕೂಡ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಸೊ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ, ಐ ವೋಂಟ್ ಡೂ ಇಟ್. ಸೊ ಹಾಗೆ ಇವಾಗ ನಾನು ನಿಮಗೋಸ್ಕರ I'll just describe how she looked and how Shiva looked from my point of view. ಸೊ ನನಗೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಏನು ಅಂತ, ಫಸ್ಟು ಒಳಗಡೆ ಹೋಗ್ತಾನೆ ಟುವರ್ಡ್ಸ್ ರೈಟ್ ಸೈಡ್ ಒಬ್ರು ಕ್ಷೇತ್ರ ಪಾಲಕರು ಇರ್ತಾರೆ. ಸೊ ಅಲ್ಲಿ ಒಂದು ನಮಸ್ಕಾರ ಮಾಡಿಬಿಟ್ಟು ದೆನ್ ವಿಲ್ ಕಮ್ ಟು ದ ಶಿವಪ್ಪ. ಫಸ್ಟ್ ತಂದೆ ನೋಡಬೇಕು. ಸೊ ತಂದೆ ಗರ್ಭಗುಡಿಯಲ್ಲಿ ಒಂದು 6 ದೀಪಗಳಿರುತ್ತೆ. ಆ 6 ದೀಪನೂ 8 ಜ್ಯೋತಿಗಳು ಬೆಳಗ್ತಾ ಇರುತ್ತೆ. ಆ್ಯಂಡ್ ಆಮೇಲೆ 2 ಜೋಕಾಲಿ ದೀಪಗಳು, ಮತ್ತೆ ಶಿವಪ್ಪ ಲಿಂಗ ರೂಪದಲ್ಲಿ ಅವನ ಹೊದಿಕೆಯಾಗಿ ಅಂದರೆ ಕವಚವಾಗಿ ಹಾವಿನ ಎಡೆ. ಆದರೆ ಅದು ನಾವು ಹೆಂಗೆ ಅಂತಂದರೆ ಶಿವಪ್ಪನ ಕೊಳ್ಳಲ್ಲಿ ಹಾವು ಸುತ್ತಿರೋ ಹಾಗೆ ಅದನ್ನು ಡಿಪಿಕ್ಟ್ ಆ ಥರನೇ ಕಾಣಿಸುತ್ತೆ ಅದು ಆ್ಯಕ್ಚುಲಿ. ಸೊ ಇಟ್ ವಾಸ್ ಡಿವೈನ್. ಸೊ ನಮ್ಮ ತಂದೆ ನೋಡಿದ ತಕ್ಷಣ ಲೈಕ್ ಯು ಫರ್ಗೆಟ್ ಎವ್ರಿಥಿಂಗ್. ಯಾವುದು ಏನು ಟೆನ್ಷನ್ ಇರಲ್ಲ, ಯಾವುದು ಯೋಚನೆನೂ ಬರಲ್ಲ, ಏನು ಅಂತಲೂ ಗೊತ್ತಾಗೋದಿಲ್ಲ. ಎವ್ರಿಥಿಂಗ್ ಯು ಸರೆಂಡರ್ ಎವ್ರಿಥಿಂಗ್ ಟು ಹಿಮ್. ಸೊ ಡಿವೈನ್. ಅದಾದಮೇಲೆ ಆಮೇಲೆ ಮತ್ತೆ ಹಾಗೆ ಲೆಫ್ಟ್ಗೆ ಬಂದರೆ 7 ದೇವರ ದರ್ಶನ ಸಿಗುತ್ತೆ. ವಾರಾಹಿ, ವೈಷ್ಣವಿ, ಚಾಮುಂಡೇಶ್ವರಿ ಮತ್ತು ಮಹಾಗಣಪತಿ, ಹೀಗೆ 7 ದೇವರುಗಳಿರ್ತವೆ. ಸೊ ಅದು ಒಳಗಡೆ ದೀಪ ಹಚ್ಚಿರ್ತಾರೆ, ಅದನ್ನು ನೋಡಿಕೊಂಡು ನೆಕ್ಸ್ಟು ಆಮೇಲೆ ಭದ್ರಕಾಳಿ, ಭದ್ರಕಾಳಿ. ಸೊ ಈ ಕ್ಷೇತ್ರದ ದೇವಿ, ಆಕೆ ಸ್ವರೂಪ ಮಾತ್ರ ತುಂಬಾ ಅದ್ಭುತ, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಆ ಲೈಟು ಬೆಳಕು ಅಷ್ಟು ಕಾಣಿಸಲ್ಲ, ಯು ಹ್ಯಾವ್ ಟು ಫೋಕಸ್. ಮಧ್ಯದಲ್ಲಿ ಒಂದು ದೊಡ್ಡ ದೀಪ ಇಟ್ಟಿದ್ದಾರೆ. ಆಮೇಲೆ ಹಿಂದೆ ಜೋಕಾಲಿಯಲ್ಲಿ ದೀಪ ಇದೆ. ಆಮೇಲೆ ತಾಯಿ ಹಿಂಗೆ ಕೂತಿದ್ದಾಳೆ ಲೈಕ್ ದಿಸ್, ಹಿಂಗೆ. ಆ್ಯಂಡ್ ಕುತ್ಕೊಂಡು ಒಂದು ತ್ರಿಶೂಲ ಥರ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ, ಹಿಂಗೆ ತ್ರಿಶೂಲ ವಾಸ್ ದೇರ್. ಅದಾದಮೇಲೆ ಫುಲ್ ಕೊಳ್ಳಲ್ಲಿ 3 ಚಿನ್ನದ ಸರಗಳು, ಅದು ತಾಳಿ ಥರನೇ ಒಂಥರ ಡಿಫ್ರೆಂಟ್, ಅದು ನಮ್ಮ ಸ್ಟೈಲಲ್ಲ ಅದು. ಸೊ 3 ಚಿನ್ನದ ಸರಗಳು ಹಾಕ್ಕೊಂಡಿದ್ದಾಳೆ. ಮತ್ತು ವಕ್ಷಸ್ಥಳದಲ್ಲಿ 2 ಗೋಲ್ಡ್ ಪ್ಲೇಟ್ ಏನೋ ಕಾಣಿಸುತ್ತೆ. ಉಗ್ರ ರೂಪ, ತುಂಬಾ ಚೆನ್ನಾಗಿದ್ದಾಳೆ ಆ್ಯಕ್ಚುಲಿ. ಇಟ್ ವಾಸ್ ಸೋ ಡಿವೈನ್. ಅದಾದಮೇಲೆ ಮುಂದೆ ವಿಗ್ರಹ ಮೂರ್ತಿಲಿ ನಾನು ಈಚೆ ಫೋಟೋ ತೋರಿಸಿದ್ನಲ್ಲ ಅದೇ ಮೂರ್ತಿ. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಕಲ್ಲಿನಲ್ಲಿ ಇನ್ನೊಂದು ಕೆತ್ತನೆ ಆಗಿರೋ ಇನ್ನೊಂದು ಮೂರ್ತಿ ಇದೆ, ಅದನ್ನು ದೇವಿ ಇದೆ. ಸೊ ಲಿಟ್ರಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಅದಾದಮೇಲೆ ನಾನು ಈ ಮಾತು ಕೇಳಿದ್ದೆ, ಎಲ್ಲರೂ ಹೇಳ್ತಾರಲ್ಲ ಶಂಖದಿಂದ ಬಂದ್ರೇನೆ ತೀರ್ಥನ ಅಂತ. ಸೊ ನಾನು ಎಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಎಲ್ಲೂ ನನಗೆ ಶಂಖದಲ್ಲಿ ತೀರ್ಥ ಕೊಟ್ಟಿರಲಿಲ್ಲ. ಎಲ್ಲನೂ ಏನು ಅದರಲ್ಲೇ ತೀರ್ಥ ಕೊಡ್ತಾರಲ್ವ. ಸೊ ಇವತ್ತು ನನಗೆ ಅವ್ರು ಆ್ಯಕ್ಚುಲಿ ಇನ್ನೊಂದು ಇಟ್ಕೊಂಡಿರ್ತಾರೆ ಕಂಚಿಂದು, ಅದರಿಂದ ಶಂಖದಲ್ಲಿ ಒಳಗಡೆ ನೀರು ಹಾಕಿ ಆಮೇಲೆ ಶಂಖನೇ ಡೈರೆಕ್ಟು ಶಂಖದಲ್ಲೇ ನಮಗೆ ತೀರ್ಥ ಕೊಡ್ತಾರೆ. ಇಟ್ ವಾಸ್ ಡಿವೈನ್ ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಅದ್ಭುತ. ಆಮೇಲೆ ಅದಾದಮೇಲೆ ಹೂವು ಪ್ರಸಾದ ಕೊಟ್ಟರು ಆ್ಯಂಡ್ ಇಟ್ ವಾಸ್ ಸೋ ಡಿವೈನ್. ನನಗೆ ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಪೀಸ್ಫುಲ್ ಆ್ಯಂಡ್ ಐ ಆಮ್ ಲಕ್ಕಿ. ಎಷ್ಟೊತ್ತು ಇದ್ದೆ ಗೊತ್ತಾ ನಾನು ಒಳಗಡೆ, ಯು ಕಾಂಟ್ ಇವನ್ ಇಮ್ಯಾಜಿನ್. ನಿನ್ನೆ ಎಲ್ಲ ಒಂದು 5 ನಿಮಿಷ ಒಳಗಡೆ ಇದ್ದರೆ ಹೆಚ್ಚು. ಒಂದು ಸ್ವಾಮಿ ದರ್ಶನ ಬರೀ 1 ನಿಮಿಷನೂ ಇಲ್ಲ, ಅದಕ್ಕೂ ಕಮ್ಮಿನೇ. ಇವತ್ತು ಮನಸ್ಸು ಇಷ್ಟ ಆಗುವಷ್ಟು ನಾನು ಸ್ವಾಮಿ ದರ್ಶನ ಮಾಡಿದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ಡನ್ ಫಾರ್ ದ ಡೇ. ಸೊ ಅದಕ್ಕೆ ಹೇಳೋದು, ಬೆಳಗ್ಗೆನೇ ಬಂದರೆ ದಿಸ್ ಈಸ್ ದ ಅಡ್ವಾಂಟೇಜ್. ಐ ಆಮ್ ಹ್ಯಾಪಿ. ಈಗ ಹೋಗೋಣ ಬೇರೆ ಪ್ಲೇಸಿಗೆ.
ಸೊ ಏನಂತ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಐ ಆಮ್ ರಿಯಲಿ ಸೋ ಪೀಸ್. ನನಗೆ ಇಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದೆ. ಸೊ ಗೈಸ್, ಇವಾಗ ಹೊರಡೋಣ ಬೇರೆ ಪ್ಲೇಸಿಗೆ. ಬಟ್ ಸದ್ಯಕ್ಕೆ ಫಸ್ಟು ಗಾಡಿ ಸರಿ ಮಾಡಬೇಕು, ಗಾಡಿನ ಸ್ವಲ್ಪ ಕ್ಲೀನ್ ಮಾಡಬೇಕು. ಓಕೆ, ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು ನಾನು. ಇಟ್ಸ್ ಆಲ್ ಮೆಸ್ಡ್ ಅಪ್. ಸೊ ಲೆಟ್ಸ್ ಗೋ ನಾವ್. ನಾನು ನೆನ್ನೆ ಸಂಜೆ ಈವ್ನಿಂಗ್ ವಾಕ್ ಅಂತ ತೋರಿಸಿದ್ನಲ್ವ, ಆ ಪ್ಲೇಸ್ಗೆ ಹೋಗೋಣ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಗಾಡಿ ರೆಡಿ ಮಾಡಿಬಿಟ್ಟು ದೆನ್ ವಿಲ್ ಪ್ಲ್ಯಾನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಟ್ರಾವೆಲ್ ಜರ್ನಿನ ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ.